IVF ಅನ್ನೋದು ಪೇನ್ಫುಲ್ ಪ್ರೊಸೀಜರಾ ಅಂತ ನನ್ಗೊಂದು ಕಾಮನ್ ಕ್ವಶನ್ ಕೇಳ್ತಾರೆ ಎಲ್ಲರೂ. ತುಂಬಾ ನೋವಾಗುತ್ತಂತೆ, ಹೌದಾ ಮೇಡಮ್ ಅಂತ. ಸಿ, ನೋವು ಅನ್ನೋದು ಇಂಜೆಕ್ಷನ್ ಇಂದ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಆಗ್ಬೋದು, ಬಟ್ ಆ ಇಂಜೆಕ್ಷನ್ಸ್ ಕೂಡ ಈಗ ಇನ್ಸುಲಿನ್ ಇಂಜೆಕ್ಷನ್ ತರ ತುಂಬಾ ಥಿನ್ ನೀಡಲ್ ಅಥವಾ ವೆರಿ ಚಿಕ್ಕ ನೀಡಲ್ ಬಂದಿದೆ. ಸೊ ಇಟ್ಸ್ ನಾಟ್ ವೆರಿ ಪೇನ್ಫುಲ್. ಒಂದು ಇರುವೆ ಕಚ್ಚಿದಂಗೆ ಆಗ್ಬೋದು, ಬಟ್ ಏನಂದ್ರೆ ದಿನ ತಗೊಳ್ಬೇಕಾಗತ್ತೆ. ಇನ್ನೊಂದು, ಎಗ್ ತೆಗಿವಾಗ ನೋವಾಗತ್ತಾ ಅಂತ ಕೇಳ್ತಾರೆ. ಎಗ್ ತೆಗಿವಾಗ ನಿಮ್ಗೆ ಅನಸ್ತೇಶಿಯಾ ಕೊಡ್ತೀವಿ, ನಿಮ್ಗೆ ಜ್ಞಾನನೇ ಇರೋದಿಲ್ಲ, ಮಲ್ಕೊಂಡಿರ್ತೀರ, ಸೊ ಅದು ಪೇನ್ಲೆಸ್ಸೇ. ಮತ್ತೆ ಈ ಎಂಬ್ರಿಯೋ ಟ್ರಾನ್ಸ್ಫರ್ ಅಥವಾ ಭ್ರೂಣನ ಗರ್ಭಕೋಶದಲ್ಲಿ ಹಾಕೋ ಪ್ರೊಸೆಸ್, ಅದು ಪೇನ್ಫುಲ್ಲಾ? ಇಲ್ಲ. ಯಾಕೆಂದ್ರೆ ಅದು ವೆರಿ ಸಿಂಪಲ್ ಪ್ರೊಸೀಜರ್. ನೀವು IUI ಮಾಡಿಸ್ಕೊಂಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. IUIಗಿಂತ ಸಿಂಪಲ್ ಅಂತ ಹೇಳ್ಬೋದು, ನಾವು ಅಷ್ಟು ಜಂಟ್ಲಾಗಿ ಮಾಡ್ತೀವಿ. ಅಕಸ್ಮಾತ್ ಅಷ್ಟು ಡಿಸ್ಕಂಫರ್ಟ್ ನಿಮಗೆ ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಅಲ್ಲೂ ಕೂಡ ಅನಸ್ತೇಶಿಯಾ ಕೊಟ್ಬಿಟ್ಟು ಮಾಡ್ಬೋದು. ಬಟ್ ಓವರ್ ಆಲ್ ಪ್ರೊಸೀಜರ್ ಪೇನ್ಫುಲ್ ಅಲ್ಲ, ಸ್ವಲ್ಪ ಡಿಸ್ಕಂಫರ್ಟ್ ಎಲ್ಲದರಲ್ಲೂ ಇರುತ್ತೆ. ಸೊ ಯಾರಾದರೂ IVF ಮಾಡಿಸ್ಕೊಳ್ಳೋಕೆ ಮುಂಚೆ ನಂಗೆ ಪೇನ್ ಆಗುತ್ತೇನೋ ಅನ್ಕೊಂಡು ನೀವು ಅಲ್ಲಿ ಸ್ಟಾಪ್ ಮಾಡಿದರೆ ದಯವಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಬೇಡಿ. ಇಟ್ಸ್ ನಾಟ್ ವೆರಿ ಪೇನ್ಫುಲ್. ತಡ್ಕೊಳಕ್ಕೆ ಆಗದೆ ಇರೋ ಥರ ಡಿಸ್ಕಂಫರ್ಟು ಇರೋದಿಲ್ಲ. ಸೊ ಆರಾಮಾಗಿ IVF ಮಾಡಿಸ್ಕೋಬೋದು. ಸೊ ಯಾರಿಗಾದ್ರೂ ಇದು ವಿಡಿಯೋ ನೀಡಿದರೆ ಅವ್ರ ಜೊತೆ ಶೇರ್ ಮಾಡಿ. ಹೋಮ್ ಕೇರ್ ಫರ್ಟಿಲಿಟಿ ಆ್ಯಂಡ್ ರಿಸರ್ಚ್ ಸೆಂಟರ್ನ ಫಾಲೋ ಮಾಡಿ.